ಹೆಲೋ ಎವ್ರಿವನ್, ವೆಲ್ಕಮ್ ಟು ಅನುಶ್ರುತಿ ಆರ್ಟ್ ಝೋನ್. ನಿಮ್ಮ ಹತ್ರ ಉಪಯೋಗಕ್ಕೆ ಬಾರದೇ ಇರೋವಂತಹ ಹಳೆ ಲೆಗ್ಗಿನ್ಸ್ ಇದೆನಾ? ಅದನ್ನು ಏನು ಮಾಡೋದು ಅನ್ಕೋತಾ ಇದ್ದೀರಾ? ಹಾಗಿದ್ರೆ ಈ ವಿಡಿಯೋನ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ. ಮೊದಲಿಗೆ ಲೆಗ್ಗಿನ್ಸ್ನ ಕಾಲು ಭಾಗದಲ್ಲಿ ನೋಡಿ ಈ ತರಹ ಕಟ್ ಮಾಡ್ಕೊಳ್ಳಿ. ಒಂದು ಕಡೆಯ ಪೋರ್ಷನ್ ಮಾತ್ರ ಸಾಕು. ಹೀಗೆ ಕಟ್ ಮಾಡಿ ಇದನ್ನು ಸೈಡಿಗಿಡಿ. ಈಗಿಲ್ಲಿ ಒಂದು ಖಾಲಿಯಾಗಿರೋ ಜ್ಯೂಸ್ ಕ್ಯಾನ್ ತೊಗೊಂಡಿದ್ದೀನಿ. ಇದನ್ನು ಕರೆಕ್ಟಾಗಿ ಅರ್ಧ ಭಾಗಕ್ಕೆ ಕಟ್ ಮಾಡ್ಕೋಬೇಕು. ಜ್ಯೂಸ್ ಕ್ಯಾನ್ ಇರಲಿಲ್ಲ ಅಂದರೆ ಎಣ್ಣೆ ಕ್ಯಾನ್ ಕೂಡ ತಗೋಬಹುದು. ನೋಡಿ, ಕಟ್ ಮಾಡಿ ಈ ತರಹ ಮೇಲ್ಗಡೆ ಪೋರ್ಷನ್ ತೆಗೆದುಬಿಡಿ. ಕೆಳಗಡೆ ಇದು ಕರೆಕ್ಟಾಗಿ ಸ್ಕ್ವೇರ್ ಇದೆ ಅಲ್ವಾ? ಇದನ್ನೀಗ ಲೆಗ್ಗಿನ್ಸ್ನ ಕಟ್ ಮಾಡ್ಕೊಂಡಿದ್ವಿ ಅಲ್ವಾ, ಅದ್ರ ಒಳಗಡೆ ಈ ತರಹ ಸೇರಿಸ್ಕೊಳ್ಳಿ. ಇಲ್ಲಿ ರೌಂಡ್ ಅಥವಾ ಸ್ಕ್ವಯರ್ ಯಾವುದೇ ತರಹದ ಕ್ಯಾನ್ ಇದ್ರೂ ಸೂಟ್ ಆಗುತ್ತೆ. ಕಟ್ ಮಾಡ್ಕೊಂಡಿರೋಂತಹ ಕ್ಯಾನ್ ಸೇರಿಸ್ಕೊಂಡ ನಂತರ ನೋಡಿ ಅದ್ರ ಕೆಳಗಡೆ ಹೀಗೆ 8 ರಿಂದ 10 ಇಂಚಿನಷ್ಟು ಜಾಗ ಬಿಟ್ಟು ಉಳಿದ ಲೆಗ್ಗಿನ್ಸ್ ಪಾರ್ಟನ್ನು ಕಟ್ ಮಾಡಿ ತೆಗೆದುಬಿಡಿ. ಈಗ ಈ ಕ್ಯಾನ್ನಿಂದ ಲೆಗ್ಗಿನ್ಸ್ ಜಾರದೇ ಇರೋ ಹಾಗೆ ಸುತ್ತಲೂ ಗ್ಲೂ ಹಾಕಿ ಅಂಟಿಸ್ಕೋಬೇಕು. ಫ್ರೆಂಡ್ಸ್, ಈಗಾಗಲೇ ನಮ್ಮ ಚಾನಲ್ನಲ್ಲಿ ಹಳೆ ಟೀ ಶರ್ಟ್ ಆಗಿರಬಹುದು, ಹಳೆ ಬನಿಯಾನ್ ಆಗಿರಬಹುದು, ಈ ರೀತಿ ಹಳೆಯ ಬಟ್ಟೆಗಳನ್ನು ಉಪಯೋಗಿಸಿ ಮನೆಯಲ್ಲಿ ಮತ್ತೆ ಏನು ಮಾಡಬಹುದು ಅಂತ ತುಂಬಾ ವಿಡಿಯೋನ ತೋರಿಸಿದ್ದೀವಿ. ನೀವು ಯಾವುದಾದ್ರೂ ನೋಡಿರಲಿಲ್ಲ ಅಂದರೆ ಪ್ಲೀಸ್ ಒಮ್ಮೆ ಚೆಕ್ ಮಾಡಿ ನೋಡಿ. ಹೀಗೆ ಸರಿಯಾಗಿ ಅಂಟಿಸ್ಕೊಂಡ ನಂತರ ಕೆಳಗಡೆ ಸ್ವಲ್ಪ ಉದ್ದಕ್ಕೆ ಲೆಗ್ಗಿನ್ಸ್ ಬಿಟ್ಟಿದ್ವಿ ಅಲ್ವಾ, ಅದನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಇರೋ ತರಹ ಕಟ್ ಮಾಡ್ಕೋಬೇಕು. 1-2 ಇಂಚ್ ಜಾಗ ಗ್ಯಾಪ್ ಬಿಟ್ಟರೆ ಸಾಕಾಗುತ್ತೆ. ಕಸಿಗಳ ರೀತಿ ಕಟ್ ಮಾಡ್ಕೋತಾ ಹೋಗಿ. ಹಳೆಯ ವೇಸ್ಟ್ ಲೆಗ್ಗಿನ್ಸನ್ನು ಹೀಗೂ ಉಪಯೋಗಿಸಬಹುದಾ ಅಂತ ಆಶ್ಚರ್ಯ ಪಡ್ತೀರಾ? ಇದನ್ನೀಗ ಒಂದು ಜುಟ್ಟು ಥರ ಕಟ್ಟಬೇಕು. ಹಾಗೆ ಕಟ್ಟೋದಕ್ಕೂ ಅದೇ ಲೆಗ್ಗಿನ್ಸ್ನ ಒಂದು ಪೀಸ್ ಕಟ್ ಮಾಡಿಕೊಂಡ್ರೆ ಸಾಕು. ಮತ್ತು ಬೇರೆ ಏನು ದಾರ ಉಪಯೋಗಿಸೋ ಅವಶ್ಯಕತೆ ಕೂಡ ಇರೋದಿಲ್ಲ. ಈಗ ನೋಡಿ, ಆ ಕಟ್ ಮಾಡ್ಕೊಂಡಿರೋಂತಹ ಒಂದು ಪೀಸ್ನಿಂದ ಈ ತರಹ ಒಂದು ಬಂಚ್ ಕಟ್ಟೋ ರೀತಿ ಬಿಗಿಯಾಗಿ ಕಟ್ಟಿ ಗಂಟು ಹಾಕಿ. ಹೀಗೆ ಕಟ್ಟಿದ ನಂತರ ನೋಡಿ, ಇದರಲ್ಲಿ ಕೆಲವೊಂದು ಉದ್ದ ಹೆಚ್ಚು ಕಡಿಮೆ ಇದೆ. ಅದನ್ನು ಕಟ್ ಮಾಡಿಕೊಂಡು ಎಲ್ಲವೂ ಕರೆಕ್ಟ್ ಈಕ್ವಲ್ ಆಗಿ ಇರೋ ಹಾಗೆ ಮಾಡಿಡಿ. ನೋಡಿ ಎಷ್ಟು ನೀಟಾಗಾಯಿತು. ಈಗ ಇದರ ಒಂದು ಪಾರ್ಟ್ ರೆಡಿ ಆಯಿತು. ನೆಕ್ಸ್ಟ್ ಈಗ ಉಳಿದಿದ್ದಂತಹ ಲೆಗ್ಗಿನ್ಸ್ ಇತ್ತಲ್ವ, ಅದರಲ್ಲಿ ಸ್ವಲ್ಪ ಉದ್ದದ್ದಕ್ಕೆ ಕಸಿ ಕಟ್ ಮಾಡ್ಕೋಬೇಕು. ಇದು ಇಷ್ಟೇ ಉದ್ದ ಅಂತ ಒಂದು ಅಳತೆ ಏನಿಲ್ಲ. ನಿಮಗೆ ಎಷ್ಟು ಬೇಕೋ ಅಷ್ಟು ಉದ್ದ ಚಿಕ್ಕದು ಮಾಡ್ಕೋಬಹುದು. ಅಂದರೆ ಇದು ನೇತು ಹಾಕೋದಕ್ಕೆ. ಸೊ ನಿಮ್ಮ ಲೆಂತ್ ವೈಸ್ ನೋಡ್ಕೊಂಡ್ಬಿಟ್ಟು ನೀವು ಕಸಿನ ಕಟ್ ಮಾಡ್ಕೋಬೇಕು. ನೋಡಿ, ನಾನಿಲ್ಲಿ ಒಂದು ಅಂದಾಜು ಅರ್ಧ ಮಾರ್ನಷ್ಟು ಉದ್ದಕ್ಕೆ ಒಂದೊಂದು ಕಸಿ ಇರೋ ಹಾಗೆ ಕಟ್ ಮಾಡಿದ್ದೀನಿ. ಹಾಗೆ ಇದನ್ನು ಸ್ವಲ್ಪ ಈ ತರಹ ಜಗ್ಗಿ ಇಟ್ಕೋಬೇಕು. ಲೆಗ್ಗಿನ್ಸ್ ಸ್ವಲ್ಪ ಸ್ಟ್ರೆಚ್ಚಿ ಇರುತ್ತಲ್ವ, ಹಾಗಾಗಿ ಮುಂಚೆನೇ ಸ್ವಲ್ಪ ಇದನ್ನು ಜಗ್ಗಿ ಉದ್ದ ಮಾಡಿ ಇಟ್ಕೋಬೇಕು. ಈಗ ಜ್ಯೂಸ್ ಕ್ಯಾನ್ಗೆ ಸುತ್ತಿದಂತಹ ಲೆಗ್ಗಿನ್ಸ್ ಇತ್ತಲ್ವ, ಆ ಪೋರ್ಷನ್ ತಗೊಂಡು ನೋಡಿ ಈ ತರಹ ತೂತು ಮಾಡಬೇಕು. ಅದರಲ್ಲಿ 4 ಕಡೆಗೂ ತೂತು ಮಾಡಿ ಅದ್ರ ಒಳಗಡೆ ಕಸಿ ಥರ ಉದ್ದಕ್ಕೆ ಮಾಡ್ಕೊಂಡಿದ್ವಿ ಅಲ್ವಾ, ಈ ಲೆಗ್ಗಿನ್ಸ್ನ ಸೇರಿಸಿ ಇಟ್ಕೋಬೇಕು. 4 ಕಡೆಗಳಲ್ಲಿ ಈ ತರಹ ಲೆಗ್ಗಿನ್ಸ್ನ ಸೇರಿಸಿ ನಂತರ ನೋಡಿ ಒಳಗಡೆಗೆ ಗಂಟು ಹಾಕಬೇಕು. ಅಂದರೆ ಅದು ಗಟ್ಟಿಯಾಗಿ ಅಲ್ಲಿಗೆ ನಿಲ್ಲುತ್ತೆ, ವಾಪಸ್ ಹೊರಗಡೆ ಬರೋದಿಲ್ಲ. ವಿಡಿಯೋ ನೋಡ್ತಾ ಇದ್ದರೆ ಕರೆಕ್ಟಾಗಿ ಗೊತ್ತಾಗ್ತಾ ಇದೆ ಅಲ್ವಾ ಹೇಗೆ ಮಾಡಬೇಕು ಅಂತ. ನೋಡಿ, ಇದನ್ನು ಕಟ್ಟೋದಕ್ಕೆ ಎಲ್ಲೂ ನಾವು ಮತ್ತೆ ಬೇರೆ ಏನನ್ನೂ ಉಪಯೋಗಿಸಿಲ್ಲ. ಲೆಗ್ಗಿನ್ಸ್ನ ಪೀಸ್ಗಳನ್ನೇ ಬಳಸ್ತಾ ಇದ್ದೀವಿ. ಇಷ್ಟಾದ ನಂತರ ಇದಕ್ಕೆ ಸ್ವಲ್ಪ ಅಲಂಕಾರ ಮಾಡೋಣ. ಇದು ಪೂರ್ತಿಯಾಗಿ ಆಪ್ಷನಲ್, ನೀವು ಇಷ್ಟಕ್ಕೆ ಬಿಡಬಹುದು. ನಿಮ್ಮ ಹತ್ರ ಏನಾದರೂ ಲೇಸ್ ಅಥವಾ ಚಮ್ಕಿ ಈ ಥರದ್ದೆಲ್ಲ ಇದ್ದರೆ ಅದನ್ನು ಹಚ್ಚಿ ಸ್ವಲ್ಪ ಡಿಸೈನಾಗಿ ರೆಡಿ ಮಾಡಬಹುದು. ನಾನಿಲ್ಲಿ ಸ್ವಲ್ಪ ಲೇಸ್ ಹಾಗೆಯೇ ಪಾಂನ ಹಚ್ಚಿಬಿಟ್ಟು ಡೆಕೋರೇಟ್ ಮಾಡ್ತಾ ಇದ್ದೀನಿ. ಈಗ ನೋಡಿ, ಈ 4 ಕಸಿಗಳನ್ನು ಈ ರೀತಿಯಾಗಿ ಜೋಡಿಸ್ಕೊಂಡು 4 ಸೇರಿಸಿ ಒಂದು ಗಂಟು ಹಾಕಬೇಕು.
ಈಗ ನೋಡಿ, ಒಂದು ವೇಸ್ಟ್ ಜ್ಯೂಸ್ ಕ್ಯಾನ್ ಹಾಗೆ ಹಳೆಯ ವೇಸ್ಟ್ ಲೆಗ್ಗಿನ್ಸ್ನಿಂದ ಒಂದು ಹ್ಯಾಂಗಿಂಗ್ ಪಾಟ್ ರೆಡಿ ಮಾಡಿಕೊಂಡ್ವಿ. ಇದರ ಒಳಗಡೆ ನೀವು ನಿಮಗಿಷ್ಟವಾದ ಗಿಡಗಳನ್ನು ಬೆಳೆಸಬಹುದು. ಇದನ್ನು ಬಾಲ್ಕನಿಯಲ್ಲಿ ನೇತು ಹಾಕಬಹುದು ಅಥವಾ ಮನೆಯ ಎಂಟ್ರೆನ್ಸ್ನಲ್ಲಿ ಹಾಕಬಹುದು. ಈ ತರಹ ಹ್ಯಾಂಗಿಂಗ್ ಪಾಟ್ಗಳನ್ನು ಅಂಗಡಿಯಿಂದ ತರೋದಕ್ಕೆ ಎಷ್ಟೊಂದು ದುಡ್ಡು ಕೊಡ್ತೀವಿ ಅಲ್ವಾ? ಅದರ ಬದಲಿಗೆ ಮನೆಯಲ್ಲಿರುವಂತಹ ವೇಸ್ಟ್ ಆದ ವಸ್ತುಗಳನ್ನು ಉಪಯೋಗಿಸಿ ನಾವೇ ರೆಡಿ ಮಾಡ್ಕೋಬಹುದು ಅಲ್ವಾ? ಈ ವಿಡಿಯೋ ಖಂಡಿತ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅನ್ಕೋತೀನಿ. ಹಾಗಿದ್ರೆ ಮರೀದೆ ಲೈಕ್ ಮಾಡಿ. ಮತ್ತೆ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.